ಮಹೇಶ್ ಶೆಟ್ಟಿ ಮರಡಲ್ಲಿ ಲೋಕಲ್ ಆಗಿ ಏನು ಇದು ಮಾಡ್ತಾ ಇದ್ದರು, ಅವರ ಸಂಪರ್ಕಕ್ಕೆ ಬಂದೆವು, ಮನೆಯವ್ರನ್ನ ಭೇಟಿಯಾದರು, ಎಲ್ಲರೂ ಸ್ಟಡಿ ಇದ್ದಾರೆ. ಅಟ್ಲೀಸ್ಟ್ ಒಂದು ಮೈಕ ಕೊಟ್ಟರೆ ಮುಂದೆ ಮಾತಾಡ್ಲಿಕ್ಕೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿದರೆ ಮತ್ತೆ ಮುಂದಿದ್ದು ನಾವು ನೋಡೋಣ. ಇಲ್ಲಿ ವರ್ಷ ಆಗುವಾಗ ಆಗ್ತಾ ಇರ್ಬೇಕಾದ್ರೆ ಮಹೇಶ್ ಶೆಟ್ಟರು ಮನೆಯವ್ರನ್ನ ತಕೊಂಡು ಮಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಪ್ರೆಸ್ ಕಾನ್ಫರೆನ್ಸ್ ಏನೋ ಚೆನ್ನಾಗಿ ಆಯಿತು, ಬರದೆ ನೋಡಿದರೆ ಕವರೇಜ್ ಇಲ್ಲ. ಅವರ ಜೀವೋಪಾಯದ ಬಗ್ಗೆ ಅವರು ಹೇಳಿದ್ರು, ಮುಂದೆ ಹೊರಡಲಿಕ್ಕೆ ಆಗುದಿಲ್ಲ, ಬೆಳಿಗ್ಗೆ ಹೆಚ್ಚಿನ ಹೊರಡ್ಬೋದು ಹೇಳಿದೆ. ಮತ್ತೆ ಸ್ವಲ್ಪ ತಡೆಯಿರಿ, ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ಅವರ ಸ್ಟುಡಿಯೋಗೆ 6-4 ಗಂಟೆಗೆ ಲೈವ್ ಶುರುವಾಗ ಟಿವಿಯವರೆಗೂ ಬಹುಶಃ ಏನು ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಈ ರೀತಿ ಆಗ್ಬೋದು ಅಂತೇಳಿ. ಕಂಪ್ಲೀಟ್ ಎಷ್ಟು ಜನ ಕರೆ ಮಾಡ್ತಾರೆ ಚಾನಲಿಗೆ, ಒಂದೇ ರಮನೆ ಅವರ ಅದು ಆದದ್ದು ಹೌದು, ನಮಗೂ ಆಗಿದೆ, ಎಲ್ರಿಗೂ ಅನುಭವ ಆಗಿದೆ. ನಾನ್ ಸ್ಟಾಪ್ ಮರುದಿನ ಸಂಜೆದೊಳಗೆ ನಾನ್ ಸ್ಟಾಪ್ ಆಗುವಾಗ ಇಷ್ಟು ಅದು ಬ್ಲಾಸ್ಟ್ ಆಯ್ತು ಅಂದರೆ ಜನರಿಗೆ ಗೊತ್ತಾಯ್ತು. ಮತ್ತೆ ಜನರಿಗೆ ಧರ್ಮಸ್ಥಳದವರಿಗೆ ಗೊತ್ತಿದ್ದ ವಿಷಯ ಇಡೀ ಲೋಕಕ್ಕೆ ಗೊತ್ತಾಯ್ತು. ಧರ್ಮಸ್ಥಳ ಪರವಾಗಿರೋ ಕರೆ ಬರಬೇಕಿತ್ತಲ್ಲ, 27 ಗಂಟೆಯಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಮಾತಾಡೋದು ಬಂದದ್ದು ಒಂದೇ ಒಂದು ಕರೆ. ಯಾರ್ದು ಗೊತ್ತಾ ನಿಮಗೆ? ನುಗ್ಗಿ ಹೊಡಿತಾರೆ ಅಂತ ಯಾರು ಇರಲಿಲ್ಲ, ನುಗ್ಗಿ ಹೊಡೆಯೋನು ಜನ ಯಾವ ರೀತಿ ರುಚಿಗಿದ್ದಾರೆ ನಾನು ನೋಡಿದ್ದೇನೆ, ಕಣ್ಣಾರೆ ನಾನು ನೋಡಿದ್ದಂಥದ್ದು. ಒಬ್ಬ ಷಡ್ಯಂತ್ರ ಮಾಡಿ ಜನನ ಮಾಡಲಿಕ್ಕೆ ಆಗುವುದಿಲ್ಲ, ನಾನು ಹೇಳೋದು ಸಾಧ್ಯನೇ ಇಲ್ಲ ಮಾಡಲಿಕ್ಕೆ, ನೈಸರ್ಗಿಕವಾಗಿ ಆದಂಥದ್ದು. ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಂದ್ರೆ ಆ ನಂತರ ದಿನಗಳಲ್ಲಿ ಪ್ರತಿದಿನ ಕನಿಷ್ಠ ಒಂದು 25 ಕಾಲು ಬರೋದು ಮಹೇಶಣ್ಣ. ನಮ್ಮೂರಿಗೆ ಪ್ರತಿಭಟನೆ ಇದೆ, ಏನು ಮಾಡೋದು, ಎಲ್ಲೆಲ್ಲಿಂದ ಹೋಗುದು?